ಇತ್ತ ಕರ್ನಾಟಕದಲ್ಲೂ ಕೂಡ ಕುಂಭಮೇಳದ ಸಂಭ್ರಮ ಕಂಡು ಬರ್ತಾ ಇದೆ. ಟಿ ನರಸೀಪುರದ ತ್ರಿವೇಣಿ ಸಂಗಮದಲ್ಲಿ ಐತಿಹಾಸಿಕ ಕುಂಭಮೇಳ ನಡೀತಾ ಇದೆ. ಮಾಘ ಪೌರ್ಣಮಿ ಹಿನ್ನೆಲೆ ಸಂಗಮಕ್ಕೆ ಇವತ್ತು ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತ ಸಾಗರವೇ ಹರಿದು ಬಂದಿದೆ. ಇಂದು ಟಿ ನರಸೀಪುರದ ತ್ರಿವೇಣಿ ಸಂಗಮದಲ್ಲಿ ಐತಿಹಾಸಿಕ ಕುಂಭಮೇಳ. ಮಾಘ ಪೌರ್ಣಮಿ ಹಿನ್ನೆಲೆ ಸಂಗಮಕ್ಕೆ ಹರಿದು ಬಂದಿದೆ ಜನಸಾಗರ. ಮಾಘ ಪುಣ್ಯ ಸ್ನಾನ ಮಾಡಲು ಸಹಸ್ರಾರು ಭಕ್ತರು ಕೂಡ ಇವತ್ತು ಟಿ ನರಸೀಪುರದ ತ್ರಿವೇಣಿ ಸಂಗಮಕ್ಕೆ ಬಂದಿದ್ದಾರೆ. ಈ ಸಂದರ್ಭದಲ್ಲಿ 16 ಕಿಲೋಮೀಟರ್ ಗಟ್ಟಲೆ ವಾಹನಗಳ ದಟ್ಟಣೆ ಕಂಡು ಬಂದಿದೆ. ಸಂಗಮದಲ್ಲಿ ಪುಣ್ಯ ಸ್ನಾನ ಮಾಡಲು ಬಂದವರಿಗೆ ಟ್ರಾಫಿಕ್ ಬಿಸಿ ತಟ್ಟಿದೆ. ಸದ್ಯ 16 ಕಿಲೋಮೀಟರ್ ಗಟ್ಟಲೆ ವಾಹನಗಳು ನಿಂತಿರುವಂತದ್ದು. ಸಂಗಮದಲ್ಲಿ ಮಾಘ ಪುಣ್ಯ ಸ್ನಾನ ಮಾಡಲು ಬಂದಂತ ಭಕ್ತರು ನಡು ರಸ್ತೆಯಲ್ಲೇ ಗಂಟೆಗಟ್ಟಲೆ ವಾಹನಗಳಲ್ಲೇ ಕೂತು ಕಾಯುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕಿಲೋಮೀಟರ್ ಗಟ್ಟಲೆ ನಿಂತಲ್ಲೇ ನಿಂತಿದ್ದಾವೆ ವಾಹನಗಳು. ನೋಡ್ತಾ ಇದ್ದೀರಿ ದೃಶ್ಯದಲ್ಲಿ. ಇದು ಇವತ್ತು ಮಾಘ ಮಾಸದ ಪ್ರಯುಕ್ತ ಸಂಗಮಕ್ಕೆ ಜನ ಪುಣ್ಯ ಸ್ನಾನ ಮಾಡಲು ಬಂದಿದ್ರು. ಈ ಸಂದರ್ಭದಲ್ಲಿ ವಾಹನ ದಟ್ಟಣೆ ಉಂಟಾಗಿದೆ. ನಿತ್ಯಜ್ಞಾನಿಯಾದ ಮೇಲೆ ಹುಟ್ಟತೆಯನ್ನು ತಾರಲಿಲ್ಲ, ಹೋಗತೆಯನ್ನು ಒಯ್ಯಲಿಲ್ಲ. ಸುಟ್ಟು ಸುಟ್ಟು ಸುಣ್ಣಧರಳು ಕಾಯಿತಿ ಕಾಯ. ಹೊಟ್ಟೆ ಬಾಳ ಕೆಟ್ಟದೆಂದು ಎಷ್ಟು ಕಷ್ಟಪಟ್ಟರೇನು, ಬಿಟ್ಟು ಹೋಗುವಾಗತ್ತೇನು ಬಟ್ಟೆ ಕಾಲದ. ಕಾವೇರಿ, ಕಪಿಲ, ಸ್ಫಟಿಕ ಸರೋವರ ಈ ಒಂದು ತ್ರಿವೇಣಿ ಸಂಗಮದಲ್ಲಿ ಹಮ್ಮಿಕೊಂಡಿರತಕ್ಕಂಥ 13ನೇ ಕುಂಭಮೇಳದ ಅಂಗವಾಗಿ ಈ ಪವಿತ್ರ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ. ಈ ಕಾರ್ಯಕ್ರಮಕ್ಕೆ ಮೂಲ ರೂವಾರಿಗಳಾಗಿ 13 ಹೆಚ್ಚಿನ ಮಾಹಿತಿ ಪಡ್ಕೊಳ್ತಾ ಹೋಗೋಣ. ನಮ್ಮ ಮೈಸೂರಿನ ಪ್ರತಿನಿಧಿ ಪುಟ್ಟಸ್ವಾಮಿ ಅವರು ಫೋನ್ ಸಂಪರ್ಕದಲ್ಲಿದ್ದಾರೆ. ಪುಟ್ಟಸ್ವಾಮಿ ಅವರೇ, ಈಗಾಗಲೇ ಇವತ್ತು ಕುಂಭಮೇಳಕ್ಕೆ ಸಮಾರೋಪ ಸಮಾರಂಭ ಇದೆ. ಅದರಲ್ಲೂ ವಿಶೇಷವಾಗಿ ಇವತ್ತು ಪೌರ್ಣಮಿ ಇರೋದ್ರಿಂದ ಸಾಕಷ್ಟು ದೊಡ್ಡ ಸಂಖ್ಯೆಯಲ್ಲಿ ಇವತ್ತು ಕುಂಭಮೇಳಕ್ಕೆ ಜನ ಆಗಮಿಸಿದ್ದಾರೆ. ಹೇಗಿದೆ ಮೈಸೂರಿನಲ್ಲಿ ಟಿ ನರಸೀಪುರದಲ್ಲಿ ನಡೀತಾ ಇರುವಂತಹ ಕುಂಭಮೇಳದ ಸಂಭ್ರಮಾಚರಣೆ? ಭಾಸ್ಕರ್, ಏನು 3 ದಿನಗಳಿಂದ ನಡೀತಾ ಇರ್ತಕ್ಕಂತಹ ಮಹಾ ಕುಂಭಮೇಳಕ್ಕೆ ಇಂದು ಮಾಗಿ ಹುಣ್ಣಿಮೆ ಆಗಿರೋದ್ರಿಂದ ಹೆಚ್ಚಿನ ಸಂಖ್ಯೆ ಬೆಳಗಿನಿಂದಲೇ ಕೂಡ ಹೆಚ್ಚಿನ ಸಂಖ್ಯೆ ಬಂದು ಇಲ್ಲಿ ಸ್ನಾನವನ್ನ ಮಾಡಿ ತಮ್ಮ ಪಾಪ ಮುಕ್ತರಾಗೋದಕ್ಕೆ ಹೆಚ್ಚಿನ ಜನಸಾಗರವೇ ಹರಿದು ಬರ್ತಾ ಇದೆಯಾ ಅಂತಕ್ಕಂಥದ್ದು ಮೇಲ್ನೋಟಿಗೆ ಕಂಡು ಬರ್ತಿರ್ತಕ್ಕಂಥದ್ದು ಭಾಸ್ಕರ್. ಅದರ ಜೊತೆಯಲ್ಲಿ ಇವತ್ತು ಸಮಾರೋಪ ಸಮಾರಂಭದ ಕೊನೆ ದಿನ ಆಗಿರೋದ್ರಿಂದ ಕಾರಣದಿಂದಾಗಿ ಕೊಂಬುಮೇಳದ ಕೊನೆ ದಿನ ಇರೋ ಕಾರಣಕ್ಕಾಗಿ ಸ್ಥಳೀಯರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಮೈಸೂರಿನಿಂದ ಅಥವಾ ಸುತ್ತಮುತ್ತ ಜಿಲ್ಲೆಗಳಿಂದ ಇಲ್ಲಿಗೆ ಹೆಚ್ಚಿನ ಜನಸಂಖ್ಯೆ ಹರಿದು ಬರುತ್ತಿರ್ತಕ್ಕಂಥದ್ದು ಕೂಡ ಮೇಲ್ನೋಟಿಗೆ ಕಂಡು ಬರ್ತಿರ್ತಕ್ಕಂಥದ್ದು ಭಾಸ್ಕರ್. ಅದರ ಜೊತೆಯಲ್ಲಿ ಪಕ್ಕ ಇರ್ತಕ್ಕಂತಹ ಗ್ರಾಮಗಳಿಂದಲೂ ಕೂಡ ನಡೆದುಕೊಂಡು ಬಂದು ಇಲ್ಲಿ ತಮ್ಮ ಸ್ನಾನವನ್ನ ಮಾಡಿ ತಮ್ಮ ಇಷ್ಟ ದೇವತೆಗೆ ಸೇವೆಯನ್ನ ಸಲ್ಲಿಸುವುದರ ಮೂಲಕ ಅವರ ಪಾಪಗಳನ್ನ ಒಂದು ರೀತಿಯಲ್ಲಿ ಕಳ್ಕೊತಾ ಇದ್ದಾರೆ ಅಂತಕ್ಕಂಥದ್ದು ಕೂಡ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಭಾಸ್ಕರ್. ಆದ್ರೆ ಏನಿದ್ರು ಕೂಡ ಇವತ್ತು ಬೆಳಗಿನ ಜಾವ 5:30ಯಿಂದನೇ ಕೂಡ
ಸ್ನಾನ ವಗೇರೆಗಳು ನಡೀತಾ ಇರ್ತಕ್ಕಂಥದ್ದು ಎಲ್ಲೋ ಒಂದು ಕಡೆ ಆ ಏನು ಉತ್ತರ ಭಾರತದಲ್ಲಿ ನಡೆದಂತಹ ಕುಂಭಮೇಳಕ್ಕೂ ಮಿಗಿಲಾಗಿ ಈ ಒಂದು ಕುಂಭಮೇಳ ನಡೀತಾ ಇದೆ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಭಾಸ್ಕರ್. ಪುಟ್ಟಸ್ವಾಮಿ, ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಜನಸಾಗರ ಸೇರ್ತಾ ಇದೆ. ಅಲ್ಲಿ ಬಂದಂತ ಭಕ್ತರಿಗೆ ಊಟದ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಅದರ ಜೊತೆಗೆ ಸಂಜೆವರೆಗೂ ಕೂಡ ವಿವಿಧ ಕಾರ್ಯಕ್ರಮಗಳು ಇರುತ್ತಲ್ಲ, ಆ ಕಾರ್ಯಕ್ರಮಗಳ ಬಗ್ಗೆ ಮಾಹಿತಿ ಕೊಡೋದಾದ್ರೆ ಪುಟ್ಟಸ್ವಾಮಿ. ಭಾಸ್ಕರ್, ಖಂಡಿತವಾಗ ಕೂಡ ಈಗ ಒಂದು ಕಾರ್ಯಕ್ರಮ ಕಲ್ಚರ್ ಆಕ್ಟಿವಿಟೀಸ್ಗಳು ನಡೀತಕ್ಕಂಥದ್ದು 6 ಗಂಟೆ ಮೇಲೆ, ಸಂಜೆ 6 ಗಂಟೆ ಮೇಲೆ. ಈ ಒಂದು ಕಾರ್ಯಕ್ರಮಗಳು ಇಲ್ಲಿ ಇರ್ತಕ್ಕಂಥದ್ದು ಸ್ನಾನ ಮತ್ತು ಸ್ವಾಮೀಜಿಗಳ ಅವ್ರಿಗೆ ಇಷ್ಟವಾದಂತಹ ಸ್ವಾಮೀಜಿಗಳಿಂದ ಮತ್ತು ಆಶೀರ್ವಾದವನ್ನು ಪಡೆದುಕೊಂಡು ಹೋಗ್ತಕ್ಕಂಥದ್ದನ್ನು ಬಿಟ್ರೆ ಕಲ್ಚರ್ ಪ್ರೋಗ್ರಾಮ್ಗಳು ಇದುವರೆಗೂ ಕೂಡ ಯಾವುದೂ ಆಗಿಲ್ಲ, ಇಲ್ಲಿವರೆಗೂ ಕೂಡ ಯಾವುದೂ ಆಗಿಲ್ಲ. 6 ಗಂಟೆ ಮೇಲೆ, ಸುಮಾರು 6 ಗಂಟೆಯಿಂದ ಸಂಜೆ 6 ಗಂಟೆಯಿಂದ 11 ಗಂಟೆವರೆಗೂ ಕೂಡ ಕಲ್ಚರ್ ಪ್ರೋಗ್ರಾಮ್ ಇರ್ತದೆ. ಆರ್ಕೆಸ್ಟ್ರಾ ಇನ್ನಿತರ ಕಾರ್ಯಕ್ರಮಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇರೋದ್ರಿಂದ 6 ಗಂಟೆಯಿಂದ ಶುರು ಆಗ್ತದೆ. ಸೊ ಇವಾಗ ಯಾವುದೇ ರೀತಿಯ ಕಾರ್ಯಕ್ರಮಗಳು ಆಯೋಜನೆ ಆಗಿರೋದಿಲ್ಲ. ಅದರ ಜೊತೆಲಿ ಇಲ್ಲಿ ಬರ್ತಕ್ಕಂಥ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ, ಪ್ರಸಾದದ ರೂಪದಲ್ಲಿ ಅನ್ನ ಸಂತರ್ಪಣೆ ಆಗ್ತಾ ಇರ್ತಕ್ಕಂಥದ್ದು ಇರ್ಬೋದು, ಅಥವಾ ಸ್ವಾಮೀಜಿಗಳಿಗೆ ಬರ್ತಾ ಇರ್ತಕ್ಕಂಥದ್ದು ಮತ್ತು ಹೊರ ರಾಜ್ಯಗಳಿಂದಲೂ ಕೂಡ ಸಾಕಷ್ಟು ಜನಸಾಗರವೇ ಹರಿದು ಬರ್ತಾ ಇದೆ. ಸೊ ಹರಿದು ಬಂದಂತಹ ಜನರಿಗೆ ಯಾವುದೇ ರೀತಿಯ ಮೂಲಭೂತ ಸೌಕರ್ಯಗಳು ತೊಡಕಾಗಬಾರ್ದು ಅಂತಕ್ಕಂಥ ಹಿತದೃಷ್ಟಿಯಿಂದ ಎಲ್ಲಾ ರೀತಿಯ ಸೌಕರ್ಯಗಳನ್ನು ಕೂಡ ಒದಗಿಸಿರ್ತಕ್ಕಂಥದ್ದು. 2 ದಿನದಿಂದ ಯಾವುದೇ ತರಹದ ಅಹಿತಕರ ಘಟನೆಗಳು ನಡೆದೇ ರೀತಿಯಲ್ಲಿ ಮೈಸೂರು ಜಿಲ್ಲಾಡಳಿತ ಅದನ್ನ ನಿರ್ವಹಣೆ ಮಾಡ್ತಿರ್ತಕ್ಕಂಥದ್ದು ಭಾಸ್ಕರ್. ಬಟ್ ಬಂದಂತ ಭಕ್ತರಿಗೆ ಕೆಲವರಿಗೆ ಸ್ವಲ್ಪ ಮಟ್ಟಿಗೆ ರಸ್ತೆಯಲ್ಲಿ ಟ್ರಾಫಿಕ್ ಬಿಸಿ ತಟ್ಟಿದೆ ಅನ್ನುವಂತ ಮಾಹಿತಿ ಇದೆ. ನಿರೀಕ್ಷೆಗೂ ಮೀರಿ ಜನ ಬಂದಿದ್ದಾರಾ ಅಥವಾ ವ್ಯವಸ್ಥೆನೇ ಆಗಿಲ್ವಾ ಅಂತ ಪುಟ್ಟಸ್ವಾಮಿ? ಖಂಡಿತವಾಗಿ ಕೂಡ ಏನು ಜಿಲ್ಲಾಡಳಿತ ಏನು ತನಗೆ ಏನ್ ಅನ್ಸಿತ್ತು ಅಂತ ಹೇಳಿದ್ರೆ, ಒಂದಷ್ಟು ಜನರು ಬರುವಂತಹ ಸಾಧ್ಯತೆಗಳು, 1 ಲಕ್ಷ ಅಥವಾ 2 ಲಕ್ಷ ಜನರು ಬರುವಂತಹ ಸಾಧ್ಯತೆಗಳು ಇದೆ ಅಂತಕ್ಕಂಥದ್ದು ಏನು ಆಯೋಜನೆ ಮಾಡಿದ್ರು ಅವರು ಹೇಳ್ತಿರ್ತಕ್ಕಂಥ ವಿಚಾರವಾಗಿತ್ತು. ಆದ್ರೆ ಅದಕ್ಕೂ ಮಿಗಿಲಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನಸಾಗರ ಹರಿದು ಬರ್ತಿರೋದ್ರಿಂದ ಮತ್ತೆ ಟ್ರಾಫಿಕ್ ಕೂಡ ಬಹಳ ದೊಡ್ಡ ಮಟ್ಟದ ಟ್ರಾಫಿಕ್ ಜಾಮ್ ಕೂಡ ಆಗ್ತಾ ಇರ್ತಕ್ಕಂಥದ್ದು. ಯಾಕೆಂತ ಹೇಳಿದ್ರೆ ವೆಹಿಕಲ್ಗಳು ಸುಮಾರು 2 ಕಿಲೋಮೀಟರ್ಗಳ ದೂರದಲ್ಲೇ ವೆಹಿಕಲ್ ಪಾರ್ಕಿಂಗ್ ಕೂಡ ಇದ್ರೂ ಕೂಡ ಸೊ ಏನು ಕುಂಭಮೇಳ ನಡೀತಾ ಇರ್ತಕ್ಕಂತಹ ಜಾಗದವರೆಗೂ ಕೂಡ ಟ್ರಾಫಿಕ್ ಜಾಮ್ ಆಗಿದೆ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಿರ್ತಕ್ಕಂಥದ್ದು. ಯಾಕೆ ಅಂತ ಹೇಳಿದ್ರೆ ಸೊ ಜಿಲ್ಲಾಡಳಿತ ಅದಕ್ಕೆ ಆದಂತಹ ಸ್ಥಳಗಳನ್ನ ಗುರುತಿಸಿ ಏನು ವೆಹಿಕಲ್ಗೆ ಟೂ ವೀಲರ್ಗೆ ಬೇರೆ ಕಡೆ ಮತ್ತೆ 4 ವೀಲರ್ಗೂ ಬೇರೆ ಕಡೆ ಈ ತರದ ವ್ಯವಸ್ಥೆಯನ್ನು ಮಾಡಿದ್ರು ಕೂಡ ಅತಿಯಾದಂತಹ ಜನಸಾಗರ ಮತ್ತು ಅತಿಯಾದಂತಹ ವೆಹಿಕಲ್ಗಳು ಬಂದಿರುವ ಕಾರಣಕ್ಕಾಗಿ ಟ್ರಾಫಿಕ್ ಜಾಮ್ ಮತ್ತೆ ಸುಮಾರು ಕಿಲೋಮೀಟರ್ ಒಳಗೆ ಟ್ರಾಫಿಕ್ ಜಾಮ್ ಆಗಿರ್ತಕ್ಕಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಿರ್ತಕ್ಕಂಥದ್ದು ಭಾಸ್ಕರ್. ಥ್ಯಾಂಕ್ ಯು ಪುಟ್ಟಸ್ವಾಮಿ ತಮ್ಮೆಲ್ಲ ಮಾಹಿತಿಗಾಗಿ.